ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಗುರು ಅಕಾಡೆಮಿ ಆಫ್ ಇಂಗ್ಲಿಷ್ ಶಿಕಾರಿಪುರ. ಸ್ನೇಹಿತರೆ, ಇವಾಗ ಏನು ನೋಟಿಫಿಕೇಶನ್ ಬಂದಿದೆ, ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಕಾಲ್ ಮಾಡಿ ಸರ್ ಇದು ಹೆಂಗೆ ಅದು ಹೆಂಗೆ ಅಂಥೇಳಿ ಪ್ರತಿಯೊಂದನ್ನು ಕೂಡ ಕೇಳ್ತಾ ಇದ್ರಿ. ಸೊ ಇದೊಂದು ಕ್ಲಾರಿಫಿಕೇಶನ್ ಸೆಷನ್ ಪ್ಲಸ್ ಯಾವ ಸಬ್ಜೆಕ್ಟಿಗೆ ಯಾವ ಬುಕ್ಸ್ಗಳನ್ನು ಓದಬೇಕು. ಯಾಕೆ ಅಂತ ಹೇಳಿದ್ರೆ ವಿ ಹ್ಯಾವ್ ಲೆಸ್ ಡೇಸ್, 45 ಡೇಸ್ ಅಲ್ವಾ. ಈ 45 ದಿನದಲ್ಲಿ ಆ ಒಂದು ಸ್ಟ್ರಾಟರ್ಜಿ ಏನು ಮಾಡ್ಕೋಬೇಕು, ಒಂದು ಯಾವ ಥರ ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕು, ಯಾವ್ಯಾವ ಬುಕ್ಸ್ಗಳನ್ನ ಓದಬೇಕು, ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಯಾವ್ಯಾವ ಬುಕ್ಸ್ಗಳನ್ನು ನಾವು ರೆಫರ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಲೆಟ್ಸ್ ಬಿಗಿನ್ ದಿ ಸೆಷನ್. ಸ್ನೇಹಿತರೆ, ಈ ಒಂದು ಪತ್ರಿಕೆ ಒಂದು ಅಂತ ಇದೆಯಲ್ಲ, ಇದು HSTRದು ಒಂದು ಫಸ್ಟ್ ಪೇಪರ್. ಇದು ಮೋರ್ ಆರ್ ಲೆಸ್, ಫಾರ್ ಎಕ್ಸಾಂಪಲ್ HSTR ಆಗಿರ್ಬೋದು, PSTR ಆಗಿರ್ಬೋದು, GPSTR ಆಗಿರ್ಬೋದು, ಮೋರ್ ಆರ್ ಲೆಸ್ ಸೇಮ್ ಇದೆ. ಏನು HSTR GPSTR ಸೇಮ್ ಇದೆ. ಇಲ್ಲಿ ಒಂದು ಆ್ಯಡ್ ಮಾಡ್ತಾರೆ, ಎಲ್ಲಿ ಮೆಂಟಲ್ ಎಬಿಲಿಟಿ ಅಂಥೇಳಿ. GPSTRಲ್ಲಿ ಅದನ್ನು ಆ್ಯಡ್ ಮಾಡಿಲ್ಲ. ಬಟ್ GPSTR ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ಈ GPSTR ಇದು ಮೆಂಟಲ್ ಎಬಿಲಿಟಿ ಇಲ್ಲ ಅಂತ ಹೇಳಿದರೂ ಕೂಡ ಅಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇತ್ತು ಅನ್ನೋದು ಮರಿಬಾರ್ದು ನಾವು. ಸೊ ಮೋರ್ ಆರ್ ಲೆಸ್ HSTR ಆಗಿರ್ಬೋದು, GPSTR ಆಗಿರ್ಬೋದು, ಯಾವುದೂ ಡಿಫ್ರೆನ್ಸ್ ಇಲ್ಲ ಪೇಪರ್ 1ಗೆ. ನೋಡಿ, ಈ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು ಯಾವುದರ ಮ್ಯಾಗ್ಝಿನ್, ನಾನು ನಿಮಗೆ ಸ್ಪರ್ಧಾ ಅರಿವು ರೆಫರ್ ಮಾಡ್ತೀನಿ. ಸ್ಪರ್ಧಾ ಅರಿವು ದಿ ಬೆಸ್ಟ್ ಮ್ಯಾಗ್ಝಿನ್ ಅಂತ ಹೇಳ್ಬೋದು. ಒಂದು 6 ಮಂತ್ಸ್ ಬ್ಯಾಕ್, ಒಂದು 6 ತಿಂಗಳು ಹಿಂದಿನ ತಗೊಳ್ಳಿ. ನಾನು ನಮ್ಮ ಚಾನಲ್ ನೋಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾನು ಈ ಒಂದು ಮ್ಯಾಗ್ಝಿನ್ನ ರೆಫರ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ದಿ ಬೆಸ್ಟ್ ಮ್ಯಾಗ್ಝಿನ್, ಅರ್ಥ ಆಗ್ತಿದೆಯಾ? ಓಕೆ. ನೆಕ್ಸ್ಟ್ ಅದಾದಮೇಲೆ ಈ ಒಂದು ಸಾಮಾನ್ಯ ಜ್ಞಾನಕ್ಕೆ 6ರಿಂದ ಮೀನ್ಸ್ 6 to 10ವರೆಗೂ ಸೋಷಿಯಲ್ ಮತ್ತು ಸೈನ್ಸ್ ಬುಕ್ಗಳನ್ನು ಓದಿದರೆ ಇಟ್ಸ್ ಎನಫ್ ಫಾರ್ ಸಾಮಾನ್ಯ ಜ್ಞಾನ. ಓಕೆ. ನೆಕ್ಸ್ಟ್ ಅದಾದಮೇಲೆ ಈ ಒಂದು ಜನರಲ್ ಕನ್ನಡ ನೋಡಿ, ನೀವೆಲ್ಲ TET ಬರೆದೇ GPSTR ಬರೀತಿದ್ದೀರಲ್ವಾ. ಈ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ ಇದೆಯಲ್ಲ, ಏನು TETಗೆ ಓದ್ಕೊಂಡಿದ್ರಿ, ಹೆದರಕ್ಕೆ ಹೋಗ್ಬೇಡಿ. ಯಾಕೆ ಹೆದರ್ತಾ ಇದ್ದೀರಿ ಅಂತ ಹೇಳಿದ್ರೆ, ಇದು 45 ದಿನ ನಿಮಗೊಂದು ಪೀರಿಯಡ್ ಅಂಥೇಳಿ ಹೆದರ್ತಾ ಇದ್ದೀರ ಅಷ್ಟೇ. ಈ TETಗೆ ಏನು ಓದಿದಿರಲ್ಲ ಕನ್ನಡ ಮತ್ತು ಇಂಗ್ಲೀಷು, ಅಷ್ಟು ಓದ್ಕೊಂಡ್ರೆ ಸಾಕು. ಇಟ್ಸ್ ಎನಫ್ ಫಾರ್ ಪೇಪರ್ 1. ಮತ್ತು ನಿಮಗೆ ನಮ್ಮ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ, ನಿಮಗೆ ಒಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಸಾಮಾನ್ಯ ಇಂಗ್ಲೀಷ್ ಇದೆಯಲ್ಲ 10 ಮಾರ್ಕ್ಸಿಗಿದೆಯಲ್ಲ, ಒಂದು 5 ವಿಡಿಯೋಗಳ ಮೂಲಕ ಈ ಒಂದು ಪವರ್ಫುಲ್ ಕ್ಲಾಸಸ್ಸನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. 5 ವಿಡಿಯೋದಲ್ಲಿ ಈ 10 ಮಾರ್ಕ್ಸು ಒಂದು ಕೂಡ ಮಿಸ್ ಆಗಬಾರ್ದಿಲ್ಲಿ. ಆ ರೀತಿ ನಿಮಗೆ ಈ 5 ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಆ 5 ವಿಡಿಯೋ ನೋಡ್ಕೊಂಡು ನೀವು ಪೇಪರ್ 1ಅನ್ನು ಬರಿಬೋದು. ಯಾರೆಲ್ಲ ಅದರ್ ದೆನ್ ಇಂಗ್ಲೀಷ್ ಟೀಚರ್ ಅಲ್ಲದೆ ಕನ್ನಡ ಟೀಚರ್ ಆಗಿರ್ಬೋದು, ಸೈನ್ಸ್ ಟೀಚರ್ ಆಗಿರ್ಬೋದು, ಅರ್ಥ ಆಗ್ತಿದೆಯಾ, ಸೋಷಿಯಲ್ ಟೀಚರ್ ಆಗಿರ್ಬೋದು, ಇಂಗ್ಲೀಷ್ ಟೀಚರು ಕೂಡ ಹೌದು, ಈ ಎಲ್ಲ ಟೀಚರ್ಸು ಕೂಡ ನನ್ನ ಈ 5 ವಿಡಿಯೋಗಳನ್ನ ನೋಡ್ಕೊಂಡು ನೀವು ಹೋಗಿ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡ್ರೆ ಪೇಪರ್ 1ನಲ್ಲಿ ಬರ್ತಕ್ಕಂತಹ 10 ಕ್ವಶನ್ಸ್ಗಳನ್ನು ಕಣ್ಣು ಮುಚ್ಕೊಂಡು ಅಟೆಂಡ್ ಮಾಡ್ಬೋದು. ಇದು ಸುಮ್ಮನೆ ಒಂದು ಫ್ರೇಸಲ್ ವರ್ಬ್ ಅಷ್ಟೇ, ಕಣ್ಣು ಮುಚ್ಕೊಂಡು ಅಟೆಂಡ್ ಮಾಡ್ಬೋದು ಅಂಥೇಳಿ. ಕಣ್ಣು ಮುಚ್ಕೊಂಡು ಅಟೆಂಡ್ ಮಾಡೋಕ್ಕಾಗಲ್ಲ, ಆದರೆ ನಿಮಗೆ ಆ 10 ಮಾರ್ಕ್ಸ್ ಸಿಗುತ್ತೆ ಅಂಥೇಳಿ ನಾನು ಇಲ್ಲಿ ಭರವಸೆ ಕೊಡ್ತೀನಿ. ಓಕೆ. ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ. ಸ್ನೇಹಿತರೆ, ಯಾರು ಕೂಡ ಸಕ್ಸಸ್ ಸೀಕ್ರೆಟನ್ನು ಬಿಟ್ಕೊಡಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, AV ಗೋವಿಂದರಾವ್ ಅಂಥೇಳಿ. AV ಗೋವಿಂದರಾವ್ ಅಂಥೇಳಿ ಈ ಬುಕ್ಕು ಸಿಗಲ್ಲ. ನಾನು ತುಂಬ ಹುಡುಕಿದ್ದೆ ಈ ಬುಕ್ಕನ್ನು. ಲಾಸ್ಟಿಗೆ ಒಂದು ಕಾಪಿ ಯಾರೋ ಒಬ್ಬರು ನನಗೆ ಇದನ್ನು ಕಳಿಸಿದ್ರು. ತುಂಬ ಚೆನ್ನಾಗಿದೆ ಬುಕ್ ಇದು. ಲಾಸ್ಟ್ ಟೈಮ್ GPSTR ಕಾಲಾದಾಗ ಈ ಒಂದು ಏರಿಯಾದಿಂದ ಸುಮಾರಷ್ಟು ಕ್ವಶನ್ಸು ಬಂದಿತ್ತು ಈ ಒಂದು ಬುಕ್ಸಿಂದ. ಅದಕ್ಕೋಸ್ಕರ ನಾನು ಈ ಬುಕ್ಕನ್ನು ರೆಫರ್ ಮಾಡ್ತೀನಿ. ಓಕೆ. ನೆಕ್ಸ್ಟು ಅದಾದಮೇಲೆ ಮೆಂಟಲ್ ಎಬಿಲಿಟಿ. ಈ ಮೆಂಟಲ್ ಎಬಿಲಿಟಿಗೆ ನಾವು
ಈ ಮೆಂಟಲ್ ಎಬಿಲಿಟಿಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆ, ಗುರುರಾಜ್ ಬುಲ್ಬುಲೆ ಸರ್, ಗುರುರಾಜ್ ಬುಲ್ಬುಲೆ ಸರ್ದು ಯೂಟ್ಯೂಬ್ ಕ್ಲಾಸಸ್ ಇದ್ದಾವೆ. ಅವ್ರದ್ದೇ ಒಂದು ಬುಕ್ ಇದೆ, ಆ ಬುಕ್ಕನ್ನು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ರೆಫರ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಗಣಕಯಂತ್ರ ಸಾಕ್ಷರತೆ ಅಮರ್ ಕ್ಲಾಸಸ್ ಅಂಥೇಳಿ, ಅಮರ್ ಕ್ಲಾಸಸ್ ಅಂಥೇಳಿ ಅಮರೇಶ್ ಪೋತ್ನಾಳ್ ಅವರು ನಡೆಸ್ಕೊಡ್ತಾರೆ. ತುಂಬ ಚೆನ್ನಾಗಿದೆ ಕ್ಲಾಸಸ್ಸು. ಬಟ್ ಇಲ್ಲಿ ನಿಮಗೆ ಒಂದು ಏನಪ್ಪ ಅಂತ ಹೇಳಿದ್ರೆ 15 ಮಾರ್ಕ್ಸು ಕೂಡ ಒಂದು ಮಿಸ್ ಆಗಲ್ಲ. ನಾನು ಏನೇನು ಹೇಳ್ತಿದ್ದೀನಿಲ್ಲ ಇವನ್ನೆಲ್ಲ ರೆಫರ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಏನೇನು ಮಾರ್ಕ್ಸ್ ಇದಾವಲ್ಲ, ಈ ಮಾರ್ಕ್ಸ್ ಒಂದು ಮಿಸ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಇವರು ಮಂತ್ಲಿ 400 ಚಾರ್ಜ್ ಮಾಡ್ತಾರೆ. ಮಂತ್ಲಿ, ನಾಟ್ ಕೋರ್ಸ್. ಇವ್ರದ್ದು ಕೋರ್ಸ್ ಅಲ್ಲ, ಒಂದು ಮಂತಿಗೆ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಇವ್ರದ್ದು ಕ್ಲಾಸಸ್ಸನ್ನು ನೋಡ್ಬೋದು, ತುಂಬ ಚೆನ್ನಾಗಿದೆ. ಅರ್ಥ ಆಗ್ತಿದೆಯಾ? ಈ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಇದಕ್ಕೆ ಈ 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಈ ಗೌರ್ಮೆಂಟ್ ಸಪ್ಲೈ ಬುಕ್ಸ್ ಇದೆ. ಅರ್ಥ ಆಗ್ತಿದೆಯಾ? ಆ ಬುಕ್ಸನ್ನು ಓದಿದರೆ ಸಾಕು. 100ಗೆ ನೀವೇನಿಲ್ಲ ಅಂದರೂ ಒಂದು 85 ಮೇಲೆ ಕ್ರಾಸ್ ಆಗುತ್ತೆ ನಿಮ್ಮ ಸ್ಕೋರ್. ಮೀನ್ಸ್ ನಾನು ಹೇಳ್ತಾ ಇರೋದು ಅಪ್ರಾಕ್ಸಿಮೇಟು ಇಷ್ಟು ಕ್ರಾಸ್ ಆಗುತ್ತೆ. ನಿಮಗೆ ಈ ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಗಳಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು. ಇದನ್ನು ಬಿಟ್ಬಿಟ್ರೆ ಇವೆಲ್ಲ ಸ್ಪೆಸಿಫಿಕ್ ಸಬ್ಜೆಕ್ಟ್, ಇವನ್ನೇ ಓದ್ಬಿಡಿ ಅಂತ ಹೇಳ್ಕೊಂಡು ಓದ್ತಕ್ಕಂಥ ಸಬ್ಜೆಕ್ಟ್ ಇವು. ಸೊ ಯಾರು ಕೂಡ ಮಿಸ್ ಮಾಡಬೇಡಿ ಈ ಒಂದು ಏರಿಯಾನ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಎಸ್ ಸ್ನೇಹಿತರೆ, ನೋಡಿ ಇದು GPSTRದು ಫಸ್ಟ್ ಪೇಪರ್. GPSTR ಫಸ್ಟ್ ಪೇಪರ್ ಇದು. ಇಲ್ಲೂ ಕೂಡ ಅಷ್ಟೇ ಮೊರಾರ್ಲೆಸ್ ಸೇಮ್ ಅಂತ ಹೇಳಿದ್ದೀನಿ. ಯಾವ ಬುಕ್ಸನ್ನು ನಾನು ರೆಫರ್ ಮಾಡಬೇಕು ಅಂತ ಹೇಳಿದ್ದೀನಲ್ಲ, ಅದೇ ಬುಕ್ಸನ್ನು ಕೂಡ ಇಲ್ಲಿ ರೆಫರ್ ಮಾಡ್ಬೋದು ನೀವು. ಸಾಮಾನ್ಯ ಜ್ಞಾನಕ್ಕೆ ಏನು ಇದು GPSTR ಆಗಿರೋದ್ರಿಂದ ಇಲ್ಲಿ 5ರಿಂದ 10ನೇ ಕ್ಲಾಸ್ವರೆಗೂ ಸೋಷಿಯಲ್ಲು ಮತ್ತು ಸೈನ್ಸ್ ಓದ್ಕೊಂಡ್ಬಿಟ್ರೆ ಸಾಕು. ಪ್ರಚಲಿತ ವಿದ್ಯಮಾನಗಳಿಗೆ ಸ್ಪರ್ಧಾ ಅರಿವು ಮ್ಯಾಗ್ಝಿನ್ನು, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು. ಸಾಮಾನ್ಯ ಕನ್ನಡ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಈಗ TET ಏನು ಪ್ರಿಪೇರ್ ಆಗ್ತಿರಲ್ಲ ಆ ಒಂದು ಸಿಲೆಬಸ್ನ ನೀವು TET ಆಗಿರುತ್ತಲ್ವ ನಿಮ್ಮದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಸಾಮಾನ್ಯ ಇಂಗ್ಲೀಷಿಗೆ 5 ಕ್ಲಾಸಸನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. 5ನೇ ಕ್ಲಾಸಲ್ಲಿ 10 ಅಂಕಗಳನ್ನು ಪಡೆಯುವುದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ. ಇದಕ್ಕೆ ನಾನು ಹೇಳಿದೆ ಇದಕ್ಕೆ GPSTR ಶೈಕ್ಷಣಿಕ ಮನೋವಿಜ್ಞಾನ ಯಾವುದು ಓದಬೇಕು ಅಂತ ಹೇಳಿದ್ರೆ, ನೀವು KM ಸುರೇಶ್ ಅವ್ರದ್ದು TETಗೆ ಅಂತೇಳಿ ಒಂದು ಬುಕ್ ಇದೆ ಅಲ್ಲ, ಅದನ್ನು ಓದಿದರೆ ಚೆನ್ನಾಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಇದು ಹೆಲ್ಪ್ ಆಗುತ್ತೆ ಅದಕ್ಕೆ. ನೆಕ್ಸ್ಟ್ ಅದ್ರ ಜೊತೆಗೆ AV ಗೋವಿಂದರಾವ್ ಒಂದು ಆ್ಯಡ್ ಮಾಡ್ಕೊಳ್ಳಿ, AVG ಅವ್ರದ್ದು ಒಂದು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಗಣಕಯಂತ್ರ ಇದು ಮತ್ತೆ ಅಮರೇಶ್ ಪೋತ್ನಾಳ್ ಅಮರ್ ಕ್ಲಾಸಸ್ ಅಂತ ಹೇಳಿ ಅವರು ನಡೆಸ್ತಾರೆ. ಅದು ನೋಡಿರಿ, ಇದು 400 ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ದೀನಿ. ಇದು 5th to 10th ವರೆಗೂ ಈ ಒಂದು ಬುಕ್ಸ್ ಸಿಗುತ್ತೆ ಗೌರ್ಮೆಂಟ್ ಸಪ್ಲೈ. ಇದನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಸ್ನೇಹಿತರೆ, ಇಷ್ಟೊತ್ತು ನಾನು ನಿಮಗೆ ಯಾವೆಲ್ಲ ಬುಕ್ಸ್ ಓದಬೇಕು, ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಪೇಪರ್ ಫಸ್ಟ್ದು ಅಂತ ಹೇಳ್ತಾ ಇದ್ದೀನಿ. ಮತ್ತು ನಿಮ್ಗೆ ಇನ್ನೊಂದು ಕುತೂಹಲಕಾರಿ ವಿಚಾರ ಯಾವುದಪ್ಪ ಅಂತ ಹೇಳಿದ್ರೆ, ಈ ಎಕ್ಸಾಮು ಅಟ್ ಎ ಟೈಮ್ ನಡೆಯುತ್ತೆ ಅನ್ನೋದು ಒಂದು ಗೊತ್ತಿರಲಿ ನಿಮಗೆ. ನೋಡಿ, ಈ GPSTR ಎಕ್ಸಾಮ್ ಇದೆಯಲ್ಲ, GPSTR ಎಕ್ಸಾಮು ಇದು ಜಿಲ್ಲಾ ಮಟ್ಟದ ಎಕ್ಸಾಮ್ ಆಗಿರೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ 8ನೇ ತಾರೀಕು ಜನರಲ್ ಪೇಪರ್ ಇರುತ್ತೆ. ಅದೇ 8ನೇ ತಾರೀಕು ಮಧ್ಯಾಹ್ನ ಮೇಲೆ ಕಂಪ್ಯೂಟರ್ ಟೀಚರ್ ಇರುತ್ತೆ. 9ನೇ ತಾರೀಕು ಸಮಾಜ ವಿಜ್ಞಾನ ಟೀಚರು. 9ನೇ ತಾರೀಕು ಬೆಳಗ್ಗೆ ಜೀವ ವಿಜ್ಞಾನ ಟೀಚರ್ಸ್ ಇರುತ್ತೆ. ನೆಕ್ಸ್ಟ್ ಮಧ್ಯಾಹ್ನ 2:30ರಿಂದ 4:30ವರೆಗೂ ಗಣಿತ ಮತ್ತು ವಿಜ್ಞಾನ ಟೀಚರ್ ಇರುತ್ತೆ. 10ನೇ ತಾರೀಕು ನಿಮಗೆ ಲ್ಯಾಂಗ್ವೇಜ್ ಟೀಚರ್ಸ್ದು ಕನ್ನಡ ಮತ್ತು ಇಂಗ್ಲೀಷು ಪೇಪರ್ ಇರುತ್ತೆ. ಇದು ಗೊತ್ತಿರಬೇಕು. ಯಾಕೆಂತ ಹೇಳಿದ್ರೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡು ಓದಬೇಕು. ಇಲ್ಲಿ ಇಷ್ಟು ದಿನದಲ್ಲಿ ನಮಗಿರ್ತಕ್ಕಂಥ ಸಿಲೆಬಸ್ಸನ್ನು ನಾವು ಹೆಂಗೆ ಡಿವೈಡ್ ಮಾಡ್ಕೊಂಡು ಯಾವ ರೀತಿ ಓದಬೇಕು ಅನ್ನೋದನ್ನು ನೀವು ಅದನ್ನೊಂದು ಮೈಂಡ್ ಮ್ಯಾಪಿಂಗ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು HSTRಗೆ ಬಂದ್ವಿ ಅಂತ ಹೇಳಿದ್ರೆ, ಇದು HSTRದು ಏನಾಗುತ್ತೆ ಅಂತ ಹೇಳಿದ್ರೆ ಪೇಪರ್ ಇದು. ಈ ಪೇಪರ್ 1 ವೇಳಾಪಟ್ಟಿ ಹೆಂಗಿದೆ ಅಂತ ಹೇಳಿದ್ರೆ, 12ನೇ ತಾರೀಕು 12th ಆಫ್ ಅಕ್ಟೋಬರ್ ಏನಿದೆ, ಫಸ್ಟು 10ರಿಂದ 12 ಗಂಟೆಗೆ ಜನರಲ್ ಪೇಪರ್ ಇದೆ. 2:30ರಿಂದ 4:30ವರೆಗೂ ದೈಹಿಕ ಶಿಕ್ಷಣ ಇದೆ. 13ನೇ ತಾರೀಕು ಫಸ್ಟ್ ಮಾರ್ನಿಂಗ್ ಸೆಷನ್ನಲ್ಲಿ CBZ ಆರ್ಟ್ಸು, ಮತ್ತು ನೂನ್ ಸೆಷನ್ನಿಗೆ ಹೋದ್ವಿ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ಗಳಿದ್ದಾವೆ ಅಂಥೇಳಿ ಗೊತ್ತಿರಬೇಕು ನಿಮಗೆ.
ಎಸ್, ಇಷ್ಟೆಲ್ಲ ಆಯಿತು. ಮತ್ತು ತುಂಬ ಫೋನಲ್ಲಿ ಸರ್ ಅದೆಂಗೆ ಇದೆಂಗೆ ಅಂತೇಳಿ ಕೇಳ್ತಾ ಇದ್ರಿ. ಸ್ನೇಹಿತರೆ ನೋಡಿ, ಆ, ಇವಾಗ ಒಂದು ಸ್ಟ್ರಾಟರ್ಜಿ ಮಾಡ್ಕೊಳ್ಳಿ ನೀವು. ಏನಪ್ಪ ಸ್ಟ್ರಾಟರ್ಜಿ ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಇದೆಯಲ್ಲ, ಈ ಒಂದು ಡಿಸ್ಟ್ರಿಕ್ಟ್ ವೈಸ್ ಹಾಕ್ತಕ್ಕಂಥ ಅಪ್ಲಿಕೇಶನ್ ಇದಾವಲ್ಲ, ನೀವು 4 ರಿಂದ 5 ಡಿಸ್ಟಿಕ್ನ ಚೂಸ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟಿಗೆ ಒಂದು ಡಿಸ್ಟಿಕ್ಕಲ್ಲಿ ಎಕ್ಸಾಮ್ ಬರೀರಿ. ಅರ್ಥ ಆಗ್ತಿದೆಯಾ? ನೀವು ಒಂದೇ ಡಿಸ್ಟಿಕಲ್ಲಿ ಹಾಕಿ ಕೊನೆಗೆ ಇಲ್ಲಿ ಏನಾಗುತ್ತೆ ಗೊತ್ತಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹಾವೇರಿಯಲ್ಲಿ, ಸುಮ್ಮನೆ ಇದು ಟೆಂಟೇಟಿವ್, ಹಾವೇರಿಯಲ್ಲಿ ಮತ್ತು ಶಿವಮೊಗ್ಗದಲ್ಲಿ ತುಂಬ ಪೋಸ್ಟ್ ಇದ್ದಾವೆ ಅಂಥೇಳಿ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ಹಾವೇರಿಗೆ ಹಾಕ್ತೀರಿ, ಶಿವಮೊಗ್ಗಕ್ಕೆ ಹಾಕೋದಿಲ್ಲ. ನೀವು ಏನಾಗುತ್ತೆ ಗೊತ್ತಾ? ತುಂಬ ಒಂದು ಸ್ವಲ್ಪ ಬ್ರಿಲಿಯನ್ಸಿ ಜಾಸ್ತಿ ಇರೋರೆಲ್ಲ ಹಾವೇರಿಯಲ್ಲಿ ಬರೆದ್ಬಿಡ್ತಾರೆ. ಇಲ್ಲಿ ಒಂದು 80ಕ್ಕೆ ನಿಂತ್ಕೊಂಡ್ರೆ ಇಲ್ಲಿ ಒಂದು 60ಕ್ಕೆ ನಿಂತ್ಕೊಂಡ್ಬಿಡುತ್ತೆ. ನಿಮ್ಮದು 79 ಆಗುತ್ತೆ. ಇಲ್ಲಿ ಕಣ್ಣು ಮುಚ್ಕೊಂಡು ಆಗ್ತಿತ್ತು ನಿಮ್ಮದು ಸೆಲೆಕ್ಷನ್. ಆದರೆ ನೀವು ಹಾವೇರಿಯಲ್ಲಿ ಬರಿತೀರಿ, ಇದು ಜಿ ಪಿ ಎಸ್ ಟಿ ಆರಿಗೆ ನೀವು ಹಾವೇರಿಯಲ್ಲಿ ಬರಿತೀರಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ತುಂಬ ನಿರಾಸೆ ಆಗುತ್ತೆ. ನನ್ನ ಫ್ರೆಂಡು ಕೂಡ ಲಾಸ್ಟ್ ಟೈಮಲ್ಲಿ ಹಿಂಗೆ ಮಾಡಿದರು. ಏನು, ಬೇರೆ ಡಿಸ್ಟಿಕಲ್ಲಿ ಬರೆದ್ರು, ಅವ್ರದ್ದು ಇಲ್ಲಿ ಕಟ್ ಆಫ್ ಕಮ್ಮಿ ನಿಂತ್ಕೊಳ್ತು. ಇಲ್ಲಿ ಅಪಾಯಿಂಟ್ ಆಗಬೇಕಾದರೂ ಅವ್ರೇನು ಆಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಅವರು ಅಪಾಯಿಂಟ್ ಆಗಲಿಲ್ಲ ಅವರು, ಯಾಕೆಂದರೆ ಕಟ್ ಆಫ್ ಜಾಸ್ತಿ ನಿಂತ್ಕೊಳ್ತಾ ಅಲ್ಲಿ. ಸೊ ಸ್ವಲ್ಪ ಟ್ರಿಕ್ಕಿಯಾಗಿ ನಮ್ಮ ಲಕ್ ಕೈ ಹಿಡಿಯುತ್ತೆ ಇಲ್ಲಿ. ಸ್ವಲ್ಪ ಇದನ್ನು ನಾವು ನಂಬಬೇಕು. 99% ಎಫರ್ಟ್ ಇರಬೇಕು, 1% ಲಕ್ ಇರಬೇಕು. ಆ ಲಕ್ ಏನಪ್ಪ ಅಂತ ಹೇಳಿದ್ರೆ, ನೀವು ಕರೆಕ್ಟಾಗಿ ಡಿಸ್ಟಿಕ್ಗಳನ್ನು ಚೂಸ್ ಮಾಡ್ಕೊಂಡು ಹಾಕಬೇಕು. ಇದು ಗೊತ್ತಿರಲಿ ನಿಮಗೆ ಅಂತ ಹೇಳಿದೆ. ನೋಡಿ, ನಾವು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತಾರೆ ಗೊತ್ತಾ? ನೀವು 4-5 ಅಪ್ಲಿಕೇಶನ್ ಹಾಕ್ಬೇಕಾ, ದುಡ್ಡು ಎಷ್ಟಾಗುತ್ತೆ ಅಂತ ಯೋಚನೆ ಮಾಡಬೇಡ್ರಿ. ಯಾಕೆ ಅಂತ ಹೇಳಿದ್ರೆ, ಲಾಸ್ಟ್ ನಿಮಗೆ ಒಂದು ಮಾಹಿತಿ ಸಿಗುತ್ತೆ, ಎಲ್ಲೆಲ್ಲಿ ಎಷ್ಟೆಷ್ಟು ಅಪ್ಲಿಕೇಶನ್ ಬಿದ್ದಿದ್ದಾವೆ ಅಂಥೇಳಿ. ಎಲ್ಲಿ ಕಮ್ಮಿ ಅಪ್ಲಿಕೇಶನ್ ಬಿದ್ದಿದ್ದಾವೆ, ಕಾಂಪಿಟೇಷನ್ ಕಮ್ಮಿ ಇದೆ, ಅಲ್ಲಿ ಬರಿಬೋದು ಅನ್ನೋದಕ್ಕೋಸ್ಕರ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಜಿ ಪಿ ಎಸ್ ಟಿ ಆರ್ ಮುಗೀತು. ಇನ್ನು ಎಚ್ ಎಸ್ ಟಿ ಆರಿಗೆ ಬಂದ್ವಿ ಅಂತ ಹೇಳಿದ್ರೆ, ಎಚ್ ಎಸ್ ಟಿ ಆರು ಇದು ಡಿಸ್ಟಿಕ್ ವೈಸ್ ಅಲ್ಲ, ಡಿವಿಷನ್ ವೈಸ್ ನಡೆಯುತ್ತೆ. ಇದು ಈ 4 ಡಿವಿಷನ್ ಇದೆ. 4 ಡಿವಿಷನಲ್ಲೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬೆಳಗಾಂ ಡಿವಿಷನ್, ಈ 4 ಡಿವಿಷನ್ಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಮಾಡ್ತಾರೆ. ಬೆಂಗಳೂರು ಡಿವಿಷನ್ನು, ಮೈಸೂರು ಡಿವಿಷನ್ನು, ಗುಲ್ಬರ್ಗ, ಈ ಬೆಳಗಾಂ ಡಿವಿಷನ್. ಸ್ನೇಹಿತರೆ, 4 ಡಿವಿಷನ್ಗೆ ಹಾಕಿದರೆ ಏನು ತಪ್ಪಿಲ್ಲ. ಆದರೆ ಬರೆಯೋದು ಮಾತ್ರ ಒಂದೇ ಡಿವಿಷನಲ್ಲಿ ಅವಕಾಶ ಕೊಡೋದವರು. 4 ಡಿವಿಷನಲ್ಲಿ ಹಾಕಿದ್ದೀವಿ ಸರ್, ನಮಗೆ 4 ಡಿವಿಷನ್ನಾಗ ಬರೆಯೋಕ್ಕೆ ಅವಕಾಶ ಕೊಡ್ರಿ, ನೋ, ಕೊಡಲ್ಲ. ನಾನು ನಿಮಗೆ ಹೇಳ್ತಾ ಇರೋದು, ಎಲ್ಲಿ ಅಪ್ಲಿಕೇಶನ್ ಕಮ್ಮಿ ಬಿದ್ದಿದ್ದಾವೆ ಅಲ್ಲಿ ಬರಿಬೋದು ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ನಿಮಗೆ ಈ ಥರ ಐಡಿಯಾ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕೋದು. ಇವತ್ತು 18ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಅಂದ ತಕ್ಷಣ ನಾನೇ ಫಸ್ಟ್ ಹಾಕಬೇಕು ಅಂಥೇಳಿ ಶೂರತ್ವ ಬೇಡ. ಯಾಕೆ ಅಂತ ಹೇಳಿದ್ರೆ, ಥಿಂಕ್ ಬಿಫೋರ್ ಇಂಕ್ ಅಂತ ಹೇಳಿ ಇಂಗ್ಲೀಷಲ್ಲೊಂದು ಮಾತಿದೆ. ಸ್ವಲ್ಪ ಕಾದು ನೋಡಿ ಆಮೇಲೆ ಅಪ್ಲಿಕೇಶನ್ ಹಾಕಿ. ಸ್ವಲ್ಪ ಮತ್ತೆ ಅದಕ್ಕೆ ಬಿಫೋರ್ ಗೋಯಿಂಗ್ ಟು ಅಪ್ಲೈ ದ ಪೋಸ್ಟ್. ನಿಮಗೆ ತುಂಬ ಜನ ಕೇಳ್ತಾ ಇದ್ದೀರಿ, ಸರ್ ನಾನು ಉದ್ಯೋಗಕ್ಕಂತ ಇದು ಮಾಡಿಸ್ಬೇಕಂತ ಹೇಳಿದ್ರೆ, ಹೌದು, ಉದ್ಯೋಗಕ್ಕೆ ಅಂತಲೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟು ಕನ್ನಡ ಮೀಡಿಯಮ್ಮು ಗ್ರಾಮೀಣ ಅಭ್ಯರ್ಥಿ ನೀವು ರೀಸೆಂಟ್ ತಗೊಂಡ್ರೆ ನಿಮ್ಮದೇನು ಗಂಟು ಹೋಗಲ್ಲ. ಸೊ ಕನ್ನಡ ಮೀಡಿಯಮ್ಮು ಗ್ರಾಮೀಣ ಅಭ್ಯರ್ಥಿ ರೀಸೆಂಟಾಗಿ ಇರೋದನ್ನೇ ಈಗ ಹೋಗಿ ಬರ್ಸ್ಕೊಂಬರ್ರಿ, ನಾಳೆನೇ, ಏನು ತೊಂದರೆ ಇಲ್ಲ. ಇದನ್ನಿಷ್ಟು ಕೂಡ ನೀವು ಫಾಲೋ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಎಸ್, ಆಲ್ ದ ಬೆಸ್ಟ್. ನೆಕ್ಸ್ಟು ಸಿಲೆಬಸ್ ಬಿಟ್ಟ ಮೇಲೆ ನಾನು ಇಂಗ್ಲೀಷ್ ಟೀಚರ್ಸಿಗೆ ಫೋಕಸ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇಂಗ್ಲೀಷ್ ಟೀಚರ್ಸ್ ಆಗಬೇಕು ಅಂತ ಇದ್ದೀರಿ, ನಿಮಗೋಸ್ಕರ ನಾನು ತುಂಬ ವೀಡಿಯೋಗಳನ್ನ ಟಿಲ್ ಎಕ್ಸಾಮ್ವರೆಗೂ ಒಂದು 45 ವೀಡಿಯೋ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವು ಪವರ್ಫುಲ್ ವೀಡಿಯೋಗಳು, ಸುಮ್ಮನೆ ಈಸು ವಾಜು ಅಂದ್ಕೊಂಡು ಟೈಮ್ ಪಾಸ್ ಮಾಡ್ತಕ್ಕಂಥ ವೀಡಿಯೋಗಳಲ್ಲ. ನಿಮಗೆ ಈ 45 ವೀಡಿಯೋದಲ್ಲಿ MCQ ಬೇಸ್ಡ್ ಕ್ಲಾಸಸ್ ಇರುತ್ತೆ. ಸೊ ಯುಟಿಲೈಸ್ ಇಟ್ ಇನ್ ಪ್ರಾಪರ್ ವೇ. ಇದನ್ನು ಪ್ರಾಪರ್ ವೇಲಿ ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಷ್ಟೊತ್ತು ನಾನು ನಿಮ್ಮ ಜೊತೆ ಒಂದು ಯಾವೆಲ್ಲ ಬುಕ್ಸ್ ಓದಬೇಕು ಮತ್ತು ಯಾವೆಲ್ಲ ಬುಕ್ಸ್ ಓದಿದರೆ ನಿಮಗೆ ಯೂಸ್ ಆಗುತ್ತೆ ಅಂಥೇಳಿ ನನ್ನ ಒಂದು ಮಾಹಿತಿನ ಹಂಚ್ಕೊಂಡಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.